ಬೇಸಿಗೆ ಕಾಲದಲ್ಲಿ ಚರ್ಮ ಕಪ್ಪಾಗೋದು, ಸ್ಕಿನ್ ಡಲ್ ಆಗುವಂಥದ್ದು, ಸ್ಕಿನ್ ಟ್ಯಾನ್ ಆಗುವಂಥದ್ದು ಇದು ಕಾಮನ್. ಆದರೆ ಮನೆಯಲ್ಲೇ ಸಿಗುವಂತಹ ಕೆಲವು ಪದಾರ್ಥಗಳನ್ನು ಬಳಸ್ಕೊಂಡು 7 ದಿನದಲ್ಲಿ ಯಾವ ರೀತಿ ಸ್ಕಿನ್ ಟ್ಯಾನನ್ನು ರಿಮೂವ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿನ್ ಡಲ್ನೆಸ್ ಕಡಿಮೆ ಆಗುತ್ತೆ, ಸ್ಕಿನ್ ಬ್ರೈಟ್ ಆಗುತ್ತೆ, ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಯಾವುದೇ ಥರ ಮಾರ್ಕ್ಗಳಿದ್ರೂ ಸಹ 7 ದಿನದಲ್ಲಿ ಕಡಿಮೆ ಆಗುತ್ತೆ. 7 ದಿನ 7 ರೀತಿಯ ಫೇಸ್ ಪ್ಯಾಕ್ಗಳು. ಇದನ್ನು ಪ್ರತಿದಿನ ಒಂದೊಂದು ಫೇಸ್ ಪ್ಯಾಕ್ನಂತೆ ನೀವು ಅಪ್ಲೈ ಮಾಡ್ತಾ ಬಂದರೆ ಎಂತಹ ಡೀಪ್ ಟ್ಯಾನ್ ಇದ್ರೂ ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ಕೆಲವೊಬ್ಬರಿಗೆ ಅಲರ್ಜಿ ಆಗ್ಬೋದು. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಫಸ್ಟ್ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರ ಸ್ಕಿನ್ ಟೈಪ್ ಒಂದೇ ಥರ ಇರೋದಿಲ್ಲ. ಒಬ್ರೊಬ್ರು ಸ್ಕಿನ್ ಒಂದೊಂದು ರೀತಿಯಾಗಿ ಇರುತ್ತೆ. ಕೆಲವ್ರದ್ದು ತುಂಬ ಸೆನ್ಸಿಟಿವ್ ಕೂಡ ಇರುತ್ತೆ. ಸೊ ಹಾಗಾಗಿ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ನೀವು ಬಳಸಬೇಕಾಗತ್ತೆ. 7 ಡೇಸ್ ಡಿಟ್ಯಾನ್ ಪ್ಯಾಕ್ ಚಾಲೆಂಜಲ್ಲಿ ಫಸ್ಟ್ ಡೇ ಫೇಸ್ ಪ್ಯಾಕ್, 1 ಬೌಲಿಗೆ ಶ್ರೀಗಂಧದ ಪುಡಿ, ಗಂಧದ ಪುಡಿ, 1 ಸ್ಪೂನ್ನಷ್ಟು ಕಡಲೆ ಹಿಟ್ಟು, 1 ರಿಂದ 2 ಸ್ಪೂನ್ನಷ್ಟು ರೋಸ್ ವಾಟರು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಗಟ್ಟಿ ಆದರೆ ರೋಸ್ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಬೇಕು. 15 ರಿಂದ 20 ನಿಮಿಷ ಬಿಟ್ಟು ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡ್ಕೋಬೇಕು. ನಂತರ ಒಂದೊಳ್ಳೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಡೈಲಿ ಸನ್ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. 2ನೇ ದಿನಕ್ಕೆ ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡೋದಕ್ಕೆ 1 ಸ್ಪೂನ್ನಷ್ಟು ಪಪ್ಪಾಯ ಹಣ್ಣನ್ನು ಚೆನ್ನಾಗಿ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೇಕು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬರೀ ಮುಖಕ್ಕೆ ಮಾತ್ರ ಅಲ್ಲ, ಕತ್ತಿಗೂ ಅಪ್ಲೈ ಮಾಡ್ಬೋದು, ಕೈ ಕಾಲುಗಳಿಗೂ ಕೂಡ ಅಪ್ಲೈ ಮಾಡ್ಬೋದು. ಸ್ಕಿನ್ನು ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ಇದನ್ನು ಕ್ಲೀನಾಗಿರೋ ಮುಖಕ್ಕೆ ಫೇಸ್ ಪ್ಯಾಕ್ ರೀತಿಯಾಗಿ ಅಪ್ಲೈ ಮಾಡಿ 15 ರಿಂದ 20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರೋ ನೀರಿಂದ ಫೇಸನ್ನು ವಾಶ್ ಮಾಡ್ಕೋಬೇಕು. ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಕಂಪಲ್ಸರಿ ಅಪ್ಲೈ ಮಾಡಬೇಕು. ನೆಕ್ಸ್ಟು ಡೇ 3 3ನೇ ದಿನದ ಫೇಸ್ ಪ್ಯಾಕ್. ಇದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸೊ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟು ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಬಳಸಬೇಕು. ಒಂದು ಕ್ಲೀನಾಗಿರೋ ಬೌಲ್ಗೆ 1 ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಪೌಡರ್ ಮಾಡಿ ಬೇಕಾದರೆ ಹಾಕೋಬೋದು. ಅದರ ಜೊತೆಗೆ ಟೊಮೆಟೊ ರಸ ಅಥವಾ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಟೊಮೆಟೊ ಪ್ಯೂರಿನೂ ಕೂಡ ಹಾಕೋಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಸ್ವಲ್ಪ ಕರಗಬೇಕು ಚೆನ್ನಾಗಿ. ಸೊ ಕರಗಿ ಆದಮೇಲೆ ನೀವು ಇದನ್ನು ಬಳಸಬೇಕು. ಸೊ ಕರಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ಸಕ್ಕರೆನ ಪೌಡರ್ ಮಾಡಿ ಬಳಸ್ಬೋದು. ಚೆನ್ನಾಗಿ ಕರಗಿದ ಮೇಲೆ ಮುಖಕ್ಕೆ 2 ರಿಂದ 3 ಲೇಯರ್ ಆಗಿ ಅಪ್ಲೈ ಮಾಡಿ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಒಂದು 15 ರಿಂದ 20 ಅಥವಾ 25 ನಿಮಿಷ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಫೇಸನ್ನು ವಾಶ್ ಮಾಡ್ಕೋಬೇಕು. ನೆಕ್ಸ್ಟು ಡೇ 4 4ನೇ ದಿನದ ಫೇಸ್ ಪ್ಯಾಕು. ಇದಕ್ಕೆ ನಾನಿಲ್ಲಿ ಒಂದು ಕ್ಲೀನಾಗಿರೋ ಬೌಲಿಗೆ 1 ಸ್ಪೂನಷ್ಟು ಕಾಫಿ ಪೌಡರನ್ನು ಹಾಕೋತಾ ಇದ್ದೀನಿ. ಫಿಲ್ಟರ್ ಅಥವಾ ಇನ್ಸ್ಟಂಟ್ ಕಾಫಿ ಯಾವುದೇ ಕಾಫಿ ಪೌಡರು ಸಹ ಬಳಸ್ಬೋದು. ಅದರ ಜೊತೆಗೆ 1 ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ಅಂದರೆ 1/4 ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕೋತೀನಿ. ಸೊ ನಿಂಬೆಹಣ್ಣು ಯಾರಿಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ಅಂಥವರು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ಮುಖ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಆದಮೇಲೆ 20 ರಿಂದ 25 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿರುವಂಥ ನೀರಿಂದ ಫೇಸನ್ನು ವಾಶ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇನ್ಸ್ಟೆಂಟಾಗಿ ಸ್ಕಿನ್ನು ಗ್ಲೋ ಆಗುತ್ತೆ, ಸ್ಕಿನ್ನು ಬ್ರೈಟ್ ಆಗುತ್ತೆ. ರೆಗ್ಯುಲರ್ ಆಗಿ ಇದನ್ನು ಬಳಸ್ತಾ ಬಂದರೆ ಮುಖದಲ್ಲಿರುವಂತಹ ಕಲೆಗಳು ಮತ್ತು ಮಾರ್ಕ್ಗಳು, ಅನ್ಇವನ್ ಸ್ಕಿನ್ ಟೋನ್ ಏನಿರುತ್ತೆ ಅದೆಲ್ಲ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ 5 5ನೇ ದಿನದ ಫೇಸ್ ಪ್ಯಾಕು. ಒಂದು ಕ್ಲೀನಾಗಿರೋ ಬೌಲ್ಗೆ 1 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಸೌತೆಕಾಯಿ ರಸನ ಹಾಕೋಬೋದು ಅಥವಾ ಸೌತೆಕಾಯಿನ ಈ ರೀತಿಯಾಗಿ ಸಣ್ಣದಾಗಿ ತುರಿದು ಅದರ ಪೇಸ್ಟನ್ನು ಸಹ ಹಾಕೋಬೋದು. ಸೌತೆಕಾಯಿ ಪ್ಯೂರಿ 1 ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗೋದಕ್ಕೆ, ಸ್ಕಿನ್ ಬ್ರೈಟ್ ಆಗೋದಕ್ಕೆ, ಟ್ಯಾನ್ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕುಕುಂಬರ್ ಸೌತೆಕಾಯಿ ಜ್ಯೂಸು ಮುಖದಲ್ಲಿರೋ ಅಂತಹ ಡಲ್ನೆಸ್ಸನ್ನು ಕಡಿಮೆ ಮಾಡುತ್ತೆ. ಎಕ್ಸೆಸ್ ಹೀಟನ್ನು ಪ್ರಿವೆಂಟ್ ಮಾಡಿ ಸ್ಕಿನ್ನನ್ನು ಕೂಲಾಗಿ ಬ್ರೈಟ್ ಆಗೋದಕ್ಕೆ, ಗ್ಲೋ ಬರೋದಕ್ಕೆ ಸಹಾಯ ಮಾಡುತ್ತೆ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಪೂರ್ತಿಯಾಗಿ ಅಪ್ಲೈ ಮಾಡಿ 15 ರಿಂದ 20 ನಿಮಿಷ ಬಿಟ್ಟು ನಾರ್ಮಲ್ ವಾಟರ್ ಅಂದರೆ ತಣ್ಣೀರಿಂದ ಫೇಸ್ ವಾಶನ್ನು ಮಾಡಬೇಕಾಗತ್ತೆ. ನೆಕ್ಸ್ಟು ಡೇ 6 6ನೇ ದಿನದ ಫೇಸ್ ಪ್ಯಾಕು. ಇದಕ್ಕೆ ನಾನಿಲ್ಲಿ ಆಲೂಗಡ್ಡೆನ ಚೆನ್ನಾಗಿ ತುರಿದು ಅದರಿಂದ ರಸನ ತೆಕ್ಕೊಂಡಿದ್ದೀನಿ. ಸೊ 1 ಸ್ಪೂನ್ನಷ್ಟು ಆಲೂಗಡ್ಡೆ ರಸನ ಹಾಕೋತಾ ಇದ್ದೀನಿ. 1 ರಿಂದ ಅಥವಾ 1.5 ಸ್ಪೂನ್ನಷ್ಟು ಆಲೂಗಡ್ಡೆ ರಸನ ಹಾಕೋತೀನಿ. ಅದ್ರ ಜೊತೆಗೆ ಟೊಮೆಟೊ ಪ್ಯೂರಿ, ಟೊಮೆಟೊನ ಚೆನ್ನಾಗಿ ತುರಿದು ಈ ರೀತಿಯಾಗಿ ಪೇಸ್ಟನ್ನು ಮಾಡಿಕೊಂಡು
ಟೊಮೆಟೊ ಪ್ಯೂರಿ ಮತ್ತು ಆಲೂಗಡ್ಡೆ ರಸ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದರ ಜೊತೆಗೆ ಮೇಯ್ನಾಗಿ ಆಲೂವೆರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ. ಪ್ಯೂರ್ ಆಲೂವೆರಾ ಜೆಲ್ಲು ಅಂದರೆ ಗಿಡ ಇರುತ್ತೆ ನೋಡಿ, ಅದರಿಂದ ತೆಗೆದಿರೋ ಆಲೂವೆರಾ ಜೆಲ್ಲನ್ನು ಕೂಡ ಬಳಸ್ಬೋದು, ಅಥವಾ ಈ ಥರ ಮಾರ್ಕೆಟಲ್ಲಿ ಸಿಗುವಂತಹ ಆಲೂವೆರಾ ಜೆಲ್ಲನ್ನು ಕೂಡ ಬಳಸ್ಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಕ್ಲೀನಾಗಿರೋ ಮುಖ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಿ 20ರಿಂದ 25 ನಿಮಿಷ ಬಿಟ್ಟು ತಣ್ಣೀರಿಂದ ಅಂದರೆ ನಾರ್ಮಲ್ ವಾಟರಿಂದ ಫೇಸನ್ನು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಸನ್ಸ್ಕ್ರೀನ್ ಕಂಪಲ್ಸರಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಕೊನೆ ದಿನ ಅಂದರೆ 7ನೇ ದಿನದ ಫೇಸ್ ಪ್ಯಾಕ್. ನಾನಿಲ್ಲಿ ಒಂದು ಕ್ಲೀನಾಗಿರೋ ಬೌಲಿಗೆ 1 ಸ್ಪೂನ್ನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರ ಜೊತೆಗೆ ನಿಂಬೆ ರಸ ಒಂದು ಅರ್ಧ ಸ್ಪೂನ್ನಷ್ಟು ನಿಂಬೆ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನಿಂಬೆ ರಸನ ಸ್ಕಿಪ್ ಮಾಡ್ಬೋದು, ಬರೀ ಜೇನುತುಪ್ಪನೇ ನೀವು ಅಪ್ಲೈ ಮಾಡ್ಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕ್ಲೀನಾಗಿರೋ ಮುಖಕ್ಕೆ ಒಂದು 2ರಿಂದ 3 ಲೇಯರಾಗಿ ಕೈ ಸಹಾಯದಿಂದ ಅಥವಾ ಬ್ರಷ್ನ ಸಹಾಯದಿಂದ ಆದ್ರೂ ಸಹ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಆದಮೇಲೆ ಉಗುರು ಬೆಚ್ಚಗಿರುವಂಥ ನೀರಿಂದ ಫೇಸನ್ನು ವಾಶ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.